ನಮಸ್ಕಾರ ವೀಕ್ಷಕರೇ, ಭಾರತೀಯರೆಲ್ಲರೂ ಇಚ್ಛೆಪಟ್ಟಂತೆ ನಿಮ್ಮೆಲ್ಲರ ಆಸೆಯಂತೆ ನಾಳೆ ಅಂದರೆ ಜನವರಿ 22, 2024ರಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯಾಗ್ತಿದೆ. ಇದು 500 ವರ್ಷಗಳ ಸತತ ಹೋರಾಟ ಪ್ರತಿಫಲವೇ ನಾಳೆ ಶ್ರೀರಾಮನ ಪ್ರತಿಷ್ಠಾಪನೆಯಾಗ್ತಾ ಇದೆ. ಹಬ್ಬನ ನೀವು ಹೇಗೆ ಆಚರಿಸಬೇಕು ಅಂತ ನಿಮಗೆ ಗೊತ್ತಾ? ನಮ್ಮ ಹಿಂದೂ ಹಬ್ಬಗಳಂತೆ ಇದನ್ನು ಒಂದು ಹಬ್ಬವೆಂದು ನೀವು ಆಚರಿಸಬೇಕು. ನಿಮ್ಮೆಲ್ಲರ ಮನೆಗಳಲ್ಲಿ ಆಚರಿಸಬೇಕು. ಹೇಗೆ ಅಂದರೆ ನಿಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ, ಹಾಗೆ ನಿಮ್ಮ ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸಿ, ರಂಗೋಲಿ ಬಿಡಿಸಿ, ಸಾಧ್ಯವಾದರೆ ತುಪ್ಪದ ದೀಪಗಳನ್ನು ಹಚ್ಚಿ ಆಚರಿಸಿ. ನೀವು ಮಾಡೋ ಸಿಹಿ ತಿಂಡಿಯಲ್ಲಿ ನಿಮ್ಮ ಮನೆಗೆ ಅಯೋಧ್ಯೆಗಳನ್ನು ಸೇರಿಸಿ ಬಂದಂತಹ ಮಾಡಿ ಅಕ್ಷತೆಗಳನ್ನು ನಮ್ಮ ಮನೆಗೆ ಈ ಪೂಜೆ ಮಾಡಿ. ಅಯೋಧ್ಯೆಯಿಂದ ಆಮಂತ್ರಣ ಪತ್ರ ಬಂದಿದೆ, ಹಾಗೆ ಅಕ್ಷತೆ ಕಾಳು ಕೂಡ ಈ ಥರ ಚಿಕ್ಕ ಪ್ಯಾಕೆಟಲ್ಲಿ ಪ್ರತಿ ಮನೆಗೂ ಅವರು ಅಯೋಧ್ಯೆಯಿಂದ ತಲುಪಿಸಿದ್ದಾರೆ. ನಮ್ಮ ಊರಿನ ಪ್ರತಿ ಮನೆಗೂ ಹೋಗಿ ಅವರ ಅಕ್ಷತೆಗಳನ್ನು ಎಲ್ರಿಗೂ ತಲುಪಿಸಿದ್ದಾರೆ. 498ನೇ ಇಸ್ವಿ ಆದಮೇಲೆ ರಾಮ ಮಂದಿರ ಕಟ್ತಾ ಇರೋದು. ಸ್ವಲ್ಪ ಅಕ್ಷತೆಗಳಿಂದ ಸಿಹಿ ಮಾಡಿ ಮತ್ತು ಸ್ವಲ್ಪ ಅಕ್ಷತೆಗಳನ್ನು ನಿಮ್ಮ ಮನೆಯ ಪಾತ್ರೆಯಲ್ಲಿ ನೀವು ಹಾಕಿ ಇಡ್ಬೋದು. ಇದರಿಂದ ನಿಮ್ಮ ಮನೆಯ ಪಾತ್ರೆ ಅಕ್ಷಯ ಪಾತ್ರೆ ಕೂಡ ಆಗ್ಬೋದು ಅಂತ ಹೇಳ್ತಾರೆ. ನಿಮ್ಮ ಮನೆಯ ಹಿರಿಯರಿಂದ ರಾಮಾಯಣ ಅಥವಾ ರಾಮನ ಕಥೆಗಳನ್ನು ಕೇಳಿ ನೀವು ತಿಳ್ಕೊಳ್ಳಿ. ಹಾಗೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೂ ಸಹ ರಾಮನ ಕಥೆ ಹೇಳಿ, ರಾಮಾಯಣನ ಕಥೆ ಹೇಳಿ ನೀವು ರಾಮನಲ್ಲಿ ಭಕ್ತಿನ ಅವ್ರಿಗೆ ಮೂಡಿಸ್ಬೋದು. ಸಾಧ್ಯವಾದರೆ ನಿಮ್ಮ ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ರಾಮನ ಭಜನೆಯನ್ನು ಮಾಡಿ. ಇದರಿಂದ ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಹಾಗೆ ಶ್ರೀರಾಮನ ಭಕ್ತಿಗೆ ನೀವೆಲ್ಲರೂ ಪಾತ್ರರಾಗಬಹುದು. ಮತ್ತು ನಾವೆಲ್ಲರೂ ಕಾಯ್ತಿರೋದು ನಾಳೆ ರಾಮ ಮಂದಿರದ ಪ್ರತಿಷ್ಠಾಪನೆ ಹೇಗೆ ಆಗ್ತಾಯಿದೆ, ಹೇಗೆ ಅದೆಲ್ಲ ನೆರವೇರುತ್ತೆ ಅನ್ನೋದನ್ನು ತುಂಬ ಕಾಯ್ತಾ ಇದ್ದೀವಿ. ಅಕ್ಷತೆಯನ್ನು ನೀವು 3 ರೀತಿಯಲ್ಲಿ ಬಳಸ್ಕೋಬಹುದು. ಹೇಗೆ ಅಂದರೆ 2024 ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ಶ್ರೀರಾಮನ ವಿಗ್ರಹದ ಪ್ರತಿಷ್ಠಾಪನೆ ಕಾರ್ಯ ನೆರವೇರಲಿದೆ. ಈ ಸುಸಂದರ್ಭದಲ್ಲಿ ಶ್ರೀರಾಮನ ಬಾಲರೂಪದ ವಿಗ್ರಹವನ್ನು ಅಯೋಧ್ಯೆ ರಾಮ ಮಂದಿರದಲ್ಲಿ ಇರಿಸಲಾಗುವುದು. ಈ ಶುಭ ಕಾರ್ಯಕ್ಕೆ ಲಕ್ಷಾಂತರ ಜನರು ಭೇಟಿ ನೀಡಬಹುದೆಂದು ಅಂದಾಜಿಸಲಾಗಿದೆ. ಹಿಂದೂ ಧರ್ಮೀಯ ಅಯೋಧ್ಯೆಯಲ್ಲಿ ಅದೆಷ್ಟೋ ಸಾವಿರ ವರ್ಷಗಳ ಕನಸು ಇದೀಗ ನನಸಾಗುವ ಕಾರ್ಯ ಬಂದಿದೆ. ಈ ಆಹ್ವಾನಿಯಲ್ಲಿ ನೀವು ನೀಡಿರುವ ವಸ್ತುಗಳನ್ನು ಏನು ಮಾಡಬೇಕು ಅಂತ ನಾನಿವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ.
ಮೊದಲನೇದಾಗಿ ಅಯೋಧ್ಯೆ ರಾಮ ಮಂದಿರದಲ್ಲಿ ನೀಡಿದ ಅಕ್ಷತೆಯನ್ನು ನೀವು ಈ ರೀತಿ ಬಳಸಿಕೊಳ್ಳಿ. ಹೇಗೆ ಅಂದರೆ, ಅಯೋಧ್ಯೆಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಆಹ್ವಾನಿಸಿದ ಆಮಂತ್ರಣ ಪತ್ರಿಕೆಯಲ್ಲಿನ ಪವಿತ್ರ ಅಕ್ಷತೆಯನ್ನು ನೀವು 3 ರೀತಿಯಲ್ಲಿ ಬಳಸಬೇಕಾಗುತ್ತದೆ. ಇವುಗಳಲ್ಲಿ ಮೊದಲನೇದಾಗಿ ಕೆಲವು ಅಕ್ಷತೆ ಕಾಳುಗಳನ್ನು ಮನೆಯ ದೇವರ ಕೋಣೆಯಲ್ಲಿರುವ ಶಂಖದಲ್ಲಿ ಹಾಗೆಯೇ ಇಟ್ಟುಕೊಳ್ಳಿ. ಇನ್ನೊಂದು ವಿಧಾನವೆಂದರೆ ಈ ಅಕ್ಷತೆ ಕಾಳುಗಳನ್ನು ಕಣಜಗಳಲ್ಲಿ ಹಾಗೆ ಇಟ್ಟುಕೊಳ್ಳಿ. ಅಂದರೆ ನಿಮ್ಮ ಮನೆಯಲ್ಲಿ ಇರುವ ಅಕ್ಕಿಯೊಂದಿಗೆ ಇದನ್ನು ಇಟ್ಟುಕೊಳ್ಳಿ. ಇದರಿಂದಾಗಿ ನಿಮ್ಮ ಮನೆಯಲ್ಲಿನ ಅಕ್ಕಿಯ ಪಾತ್ರೆಯು ಯಾವಾಗಲೂ ಧಾನ್ಯಗಳಿಂದ ತುಂಬಿಕೊಂಡಿರುತ್ತದೆ. ಈ ಪಾತ್ರೆ ಅಕ್ಷಯ ಪಾತ್ರೆಯಂತೆ ಎಂದಿಗೂ ಖಾಲಿಯಾಗುವುದಿಲ್ಲ. 3ನೇ ವಿಧಾನವೆಂದರೆ ನೀವು ಅಕ್ಷತೆಯನ್ನು ಹಾಗೆ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿನ ಮನೆಯಲ್ಲಿ ಕೀರಂದರೆ ಪಾಯಸ ಮಾಡಿ. 2ನೇದಾಗಿ ಅಕ್ಷತೆಯ ಪ್ರಾಮುಖ್ಯತೆ. ಹಿಂದೂ ಧರ್ಮದಲ್ಲಿ ಅಕ್ಷತೆಯನ್ನು ಕಡ್ಡಾಯವಾಗಿ ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ಬಳಸಲಾಗುತ್ತದೆ. ಇದು ಇತ್ತೀಚಿನ ಸಂಪ್ರದಾಯವಲ್ಲ. ಪ್ರಾಚೀನ ಕಾಲದಿಂದಲೂ ಸಹ ಜನರು ಯಾವುದೇ ಹಬ್ಬ ಅಥವಾ ಶುಭ ಕಾರ್ಯಗಳಿಗೆ ಪರಸ್ಪರ ಆಹ್ವಾನಿಸಲು ಅಕ್ಷತೆಯನ್ನು ಬಳಸಿಕೊಳ್ಳುತ್ತಿದ್ದರು. ಜನರು ಪರಸ್ಪರ ಆಮಂತ್ರಣಗಳನ್ನು ಕಳಿಸಲು ಅರಿಶಿಣ ಬಣ್ಣದಿಂದ ಹಳದಿ ಅಕ್ಕಿಯನ್ನು ಬಳಸಿದರು. ಇಂದಿಗೂ ಈ ಸಂಪ್ರದಾಯವನ್ನು ಅನೇಕ ಕಡೆ ಅನುಸರಿಸಲಾಗುತ್ತದೆ. ಶುಭ ಅಥವಾ ಮಂಗಳಕರ ಸೂಚನೆ ಎಂದು ಪರಿಗಣಿಸುತ್ತೇವೆ. ಅಕ್ಷತೆಯನ್ನು ಶುದ್ಧ ಅಕ್ಕಿಯಾಗಿ ನೋಡಲಾಗುತ್ತದೆ. ಪೂಜೆಯಲ್ಲಿ ಯಾವುದೇ ದೇವರಿಗೆ ಶುದ್ಧವಾದ ವಸ್ತುಗಳನ್ನು ಮಾತ್ರ ಅರ್ಪಿಸಬೇಕು. ಭತ್ತದ ಒಳಗೆ ಅಕ್ಕಿ ಬೆಳೆಯುತ್ತದೆ ಮತ್ತು ಪ್ರಾಣಿಗಳು ಮತ್ತು ಪಕ್ಷಿಗಳು ಸಹ ಅದನ್ನು ಮುಟ್ಟಲು ಅಥವಾ ಹಾಳು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಅದನ್ನು ಪೂಜೆಯಲ್ಲಿ ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ನಿಮ್ಮ ಮನೆಗೂ ರಾಮ ಮಂದಿರದ ಅಕ್ಷತೆ ಬಂದಿದ್ದರೆ ಅದನ್ನು ಈ 3 ನಿಯಮದ ಮೂಲಕ ಸುರಕ್ಷಿತವಾಗಿಡಿ. ಇದೆಲ್ಲದರ ರೀತಿ ನೀವು ನಿಮ್ಮ ಮನೆಯಲ್ಲಿ ಅಯೋಧ್ಯೆಯ ಶ್ರೀರಾಮನ ಪ್ರತಿಷ್ಠಾಪನೆಯನ್ನು ನಿಮ್ಮ ಮನೆಯಲ್ಲಿ ಆಚರಿಸಿ ಸಂತಸಪಡಿ. ಜೈ ಶ್ರೀರಾಮ್. ಎಲ್ಲರಿಗೂ ಧನ್ಯವಾದಗಳು.